ಒಂದು ಜವಾಬ್ದಾರಿಯುತ ಮಾಧ್ಯಮ ಏನಾದರೂ ಒಂದು ಸುದ್ದಿಯನ್ನ ಮಾಡಿದ್ರೆ ಅದರ ಇಂಪ್ಯಾಕ್ಟ್ ಯಾವ ತರ ಇರಬೇಕು ಅಂದ್ರೆ ಈ ತರ ಇರಬೇಕು. ಪವರ್ಫುಲ್ ಹೊಡೆತ, ಪ್ರಜ್ವಲ್ ಪರಪ್ಪನ ಅಗ್ರಹಾರ ಸೇರಿ 1 ವರ್ಷ, ಅಲ್ಲೇ ಅವರು 1 ಇಯರ್ ಆನಿವರ್ಸರಿಯನ್ನ ಸೆಲೆಬ್ರೇಟ್ ಮಾಡಬೇಕು. ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣಗೆ ಪವರ್ಫುಲ್ ಮಾಸ್ಟರ್ ಸ್ಟ್ರೋಕ್ ಅನ್ನ ಪವರ್ ಟಿವಿ ಕೊಟ್ಟಿತ್ತು. ಅತ್ಯಾಚಾರ, ಲೈಂಗಿಕ ದೌರ್ಜನ್ಯ ಕೇಸ್ನಲ್ಲಿ ಜೈಲು ಸೇರಿದಾನೆ ಕಾಮುಕ. ಕಳೆದ ವರ್ಷ ಮೇ 31ರಂದು ಜೈಲು ಸೇರಿದ್ದ ಮಾಜಿ ಸಂಸದ ಪ್ರಜ್ವಲ್ ಸೆರೆಮನೆಯಿಂದ ಹೊರಗಡೆ ಬರೋದಕ್ಕೆ ಇನ್ನಿಲ್ಲದ ಪ್ರಯತ್ನಗಳಾಗ್ತಾ ಇದೆ. ಆದ್ರೆ ಆಗ್ತಾ ಇಲ್ಲ. ಯಾಕೆ ಅಂದ್ರೆ ಮಾಡಿರುವಂತಹ ಅನಾಚಾರ ಅಂತಿಂತದಲ್ಲ. ಪ್ರಜ್ವಲ್ ರೇವಣ್ಣ ಕಾಮಪುರಾಣವನ್ನ ಬಯಲು ಮಾಡಿತ್ತು ನಿಮ್ಮ ಪವರ್ ಟಿವಿ. ಯಾವ ಮಾಧ್ಯಮಗಳು ಮಾಡದಂತ ಧೈರ್ಯ ಮಾಡದಂತ ಕೆಲಸವನ್ನ ಪವರ್ ಟಿವಿ ಮಾಡಿ ತೋರಿಸಿತ್ತು. ತಪ್ಪು ಯಾರು ಮಾಡಿದ್ರು ತಪ್ಪೆ ಅನ್ನೋದನ್ನ ಪವರ್ ಟಿವಿ ಎತ್ತಿ ಹಿಡಿದಿತ್ತು. ಈ ಕಾಮುಕನ ಕಾಮ ಪೈಶಾಚಿಕ ಕೃತ್ಯಗಳನ್ನ ರಾಜ್ಯದ ಜನರ ಮುಂದೆ ಬಟಾಬಯಲು ಮಾಡಿದ್ದು ನಿಮ್ಮ ಪವರ್ ಟಿವಿ. ಕಳೆದ ವರ್ಷ ಮೇ 31ರಂದು ಈತ ಜೈಲು ಸೇರಿದ್ದ ಮಾಜಿ ಸಂಸದನ ಕಾಮ ಪುರಾಣದ ಇಂಚಿಂಚು ಸುದ್ದಿಯನ್ನ ಪವರ್ ಟಿವಿ ಬಿತ್ತರಿಸಿತ್ತು. ಪವರ್ ಟಿವಿಯ ಮುಂದೆ ಆ ಸಂತ್ರಸ್ತ ಮಹಿಳೆಯರು ಅಳಲನ್ನ ತೋಡ್ಕೊಂಡಿದ್ರು. ಸಾಕ್ಷ್ಯಗಳ ಸಮೇತ ನೈಜ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ಪವರ್ ಟಿವಿ. ಯಾವುದೇ ಭಯ, ಭೀತಿ, ಒತ್ತಡಕ್ಕೂ ಮಣಿಯದೆ ಲೋಕಸಭೆ ಎಲೆಕ್ಷನ್ ಅಲ್ಲಿ ಮತದಾನ ಮಾಡಿಬಿಟ್ಟು ಎಸ್ಕೇಪ್ ಆಗಿದ್ದ ಈತ ವಿದೇಶಕ್ಕೆ ಹೆದರ್ಕೊಂಡು ಏಪ್ರಿಲ್ 25ರಂದು ಮತದಾನ ಮಾಡಿ 26ನೇ ತಾರೀಕು ಜರ್ಮನಿಗೆ ಹಾರಿದ್ದ ಈ ಕಾಮಿ. ಏಪ್ರಿಲ್ 26 ರಾತ್ರೋರಾತ್ರಿ ಜರ್ಮನಿಗೆ ಪರಾರಿಯಾಗಿದ್ದ ಪ್ರಜ್ವಲ್ ರೇವಣ್ಣ 1 ತಿಂಗಳ ಕಾಲ ಜರ್ಮನಿಲೇ ಇದ್ಕೊಂಡು ವಾಪಸ್ ಬಂದಿದ್ದ ವಿಧಿ ಇಲ್ಲದೆ. ಮೇ 31, 2025ರಂದು ಬೆಂಗಳೂರಿಗೆ ಆಗಮಿಸ್ತಾ ಏರ್ಪೋರ್ಟ್ ನಲ್ಲಿ ಆತನನ್ನ ಅರೆಸ್ಟ್ ಮಾಡಲಾಯಿತು. ಮಹಿಳಾ ಅಧಿಕಾರಿಗಳೇ ಪ್ರಜ್ವಲ್ ನನ್ನ ವಶಕ್ಕೆ ಪಡ್ಕೊಂಡು ಕರ್ಕೊಂಡು ಬಂದಿದ್ರು. ಅಂದಿನ ದೃಶ್ಯಗಳನ್ನ ನೀವು ಗಮನಿಸಬಹುದು. ದೊಡ್ಡ ಘನಕಾರ್ಯ ಮಾಡಿದೀನಿ ಅಂತ ಜರ್ಮನಿಗೆ ಹೋಗಿ ಕುತ್ಕೊಂಡಿದ್ದ, ಬರಲೇಬೇಕಾಯ್ತು. ಅವರ ತಾತ ಏನಿದ್ದಾರೆ, ಹಿರಿಯರು, ಮಾಜಿ ಪ್ರಧಾನಿಗಳು, ಮುತ್ಸದ್ದಿ ರಾಜಕಾರಣಿ ದೇವೇಗೌಡರು, ಅವರು ಪತ್ರವನ್ನ ಬರೆದ್ರು. ಏನೆಲ್ಲ ಆಯ್ತು, ಏನೆಲ್ಲ ಡ್ರಾಮಾಗಳಾಯ್ತು ಈತನ ವಿಚಾರದಲ್ಲಿ, ಆತನ ಕುಟುಂಬ ಏನೇನೆಲ್ಲ ಮಾಡಿತ್ತು, ಇಂಚಿಂಚು ಮಾಹಿತಿಯನ್ನ ವಿತ್ ಆತನ ಫಿಂಗರ್ ಪ್ರಿಂಟ್ಸ್ ಇರ್ಬೋದು, ಫುಟೇಜ್ಗಳಿರ್ಬೋದು, ಎಲ್ಲವನ್ನ ಕೂಡ ಪವರ್ ಟಿವಿ ರಾಜ್ಯದ ಜನರ ಮುಂದೆ ಇಟ್ಟಿತ್ತು. ಇನ್ನು ಲೋಕಸಭೆ ಎಲೆಕ್ಷನ್ ನಡೆಯುವಂತ ಹಿಂದಿನ ದಿನ ಪ್ರಜ್ವಲ್ನ ಕಾಮ ಪುರಾಣ ಬಟಾಬಯಲಾಗಿತ್ತು. ಈ ಬಗ್ಗೆ ಸಾಕ್ಷಿ ಸಮೇತ ವಿಸ್ತೃತ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ಪವರ್ ಟಿವಿ. ಇಂಥವನೊಬ್ಬ ಸಂಸದ ಬೇಕಾ ಅಂತ ಪ್ರಶ್ನೆ ಮಾಡಿತ್ತು ಪವರ್ ಟಿವಿ. ಏಪ್ರಿಲ್ 25 ಮಧ್ಯಾಹ್ನ 2:30ಕ್ಕೆ ಮೊಟ್ಟ ಮೊದಲ ಈತನ ಕಾಮಕಾಂಡ ವರದಿಯ ಲೈವ್ ಅನ್ನ ಟೆಲಿಕಾಸ್ಟ್ ಮಾಡಿತ್ತು ಪವರ್ ಟಿವಿ. ಮನೆ ಕೆಲಸದ ಮಹಿಳೆ ಸೇರಿ ಸಾಕಷ್ಟು ಮಹಿಳೆಯರ ಮೇಲೆ ಈ ನೀಚ ಅತ್ಯಾಚಾರವನ್ನ ಮಾಡಿದ್ದ. ಅಷ್ಟಲ್ಲದೆ ಸ್ಯಾಡಿಸ್ಟ್ಗಳ ರೀತಿಯಲ್ಲಿ, ಸ್ಯಾಡಿಸ್ಟ್ ರೀತಿಯಲ್ಲ, ಅವನು ಸ್ಯಾಡಿಸ್ಟೇನೆ, ಅಶ್ಲೀಲ ವಿಡಿಯೋಗಳನ್ನ ಮೊಬೈಲ್ ನಲ್ಲಿ ಸ್ಟೋರೇಜ್ ಮಾಡ್ಕೊಂಡಿದ್ದ. 2,000ಕ್ಕೂ ಅಧಿಕ ಫೋಟೋಗಳನ್ನ ಇಟ್ಕೊಂಡಿದ್ದ ಈ ಪ್ರಜ್ವಲ್ ರೇವಣ್ಣ. ಸೋಕಾಲ್ಡ್ ದೊಡ್ಡ ಮನೆ ಕುಟುಂಬದ ದೊಡ್ಡ ಕುಟುಂಬಸ್ಥರ ಸೋಕಾಲ್ಡ್ ಕುಡಿ ಪ್ರಜ್ವಲ್ ರೇವಣ್ಣ ಮಾಡಿದಂಥ ಅನಾಚಾರಗಳು ಒಂದೊಂದಲ್ಲ. ಮನೆ ಕೆಲಸದ ಮಹಿಳೆಯ ಮೇಲೆ ಅತ್ಯಾಚಾರ ಎಸಗಿ ದೌರ್ಜನ್ಯ ಮಾಡಿದ್ದ. ಸಾಧದಕ್ಕೆ ಈತನ ತಂದೆ ತಾಯಿ ಎಲ್ಲರೂ ಇವನಿಗೆ ಸಪೋರ್ಟ್ ಮಾಡಿ ಈತ ಸಂಸದ ಬೇರೆ, ನಾಚಿಕೆಗೇಡು. ಅದಕ್ಕೆ ಹಾಸನದ ಜನ ಸರಿಯಾದ ಪಾಠವನ್ನ ಕಲಿಸಿದ್ರು ಎಲೆಕ್ಷನ್ ನಲ್ಲಿ. ಪವರ್ಫುಲ್ ಹೊಡೆತ ಅಂದ್ರೆ ಹೀಗಿರಬೇಕು. ಎಂಥ ಕ್ರಿಮಿ ಇವನು. ಮನೆ ಕೆಲಸ ಮಾಡುವಂತ ಮಹಿಳೆಯರ ಅಂದ್ರೆ ಈತನ ತಾಯಿ ವಯಸ್ಸಿನವರಿದ್ರು, ಅದರಲ್ಲಿ ಎಷ್ಟೋ ಜನ ಸಹೋದರಿಯ ವಯಸ್ಸಿನವರಿದ್ರು. ಅಂಥವ್ರ ಮೇಲೆಲ್ಲ ಅತ್ಯಾಚಾರವನ್ನ ಮಾಡಿ, ದೌರ್ಜನ್ಯ ಮಾಡಿ, ಆ ಫುಟೇಜ್ಗಳು, ವಿಡಿಯೋಗಳನ್ನ ಮೊಬೈಲ್ ನಲ್ಲಿ ಇಟ್ಕೊಂಡು ಅದ್ರ ಮುಖಾಂತರ ಈತ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ಯಾವಾಗ ಪವರ್ ಟಿವಿ ಸಾಕ್ಷಿ ಸಮೇತ ಈ ಪವರ್ಫುಲ್ ಸ್ಟೋರಿಯನ್ನ ರಾಜ್ಯದ ಜನರ ಮುಂದೆ ಇಡ್ತೋ, ಆಗ ರಾಜ್ಯ ಸರ್ಕಾರ SITಯನ್ನ ರಚನೆ ಮಾಡಿತ್ತು. ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅನ್ನ ರಚನೆ ಮಾಡಿತ್ತು. 123 ಸಾಕ್ಷಿಗಳು, 2,000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು. FSL ವರದಿಯಲ್ಲಿ ಪ್ರಜ್ವಲ್ ರೇವಣ್ಣ ಅತ್ಯಾಚಾರ ಎಸಗಿರೋದು ದೃಢಪಟ್ಟಿತ್ತು. ಅಂದಿನಿಂದ ಇಲ್ಲಿಯವರೆಗೂ ಕೂಡ 1 ವರ್ಷದಿಂದನೂ ಜೈಲಿನಲ್ಲಿದ್ದಾನೆ. ಬರ್ಡೇನು ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು. ಈಗ ಜೈಲು ಸೇರಿರುವಂತ 1 ವರ್ಷದ ಆನಿವರ್ಸರಿಯನ್ನು ಅಲ್ಲೇ ಸೆಲೆಬ್ರೇಟ್ ಮಾಡಬೇಕು. ಗಂಭೀರತೆಯನ್ನ ಅರಿತು ಪ್ರಜ್ವಲ್ ರೇವಣ್ಣಗೆ ಬೇಲನ್ನ ಸತತವಾಗಿ ಕೋರ್ಟ್ ನಿರಾಕರಿಸ್ತಾನೆ ಬರ್ತಾ ಇದೆ. ನೀನ್ ಎಂಥ ರಾಸಲೀಲೆ ಪ್ರಕರಣ ನಡೆಸಿದ್ಯಾ, ನೀನ್ ಎಂಥ ಗನಂಧಾರಿ ಕೆಲಸ ಮಾಡಿದ್ಯಾ, ನೀನು ಮಾಡಿರೋ ಕೆಲಸ ಎಂಥದ್ದು ಅಂತ ಕೋರ್ಟ್ ಪ್ರತಿ ಸಲ ಬೇಲ್ ರಿಜೆಕ್ಟ್ ಮಾಡುವಾಗ್ಲೂ ನೆನಪಿಸಿದೆ. ಆನ್ ವಿಡಿಯೋ ಪ್ರೊಸೀಡಿಂಗ್ಸ್ ನಲ್ಲೂ ಕೂಡ ಈತ ನಾನು ಏನೇನಿದೆ ವಿಡಿಯೋಗಳ ಸಾಕ್ಷಿ ನೋಡಬೇಕು ಅಂತ ಅಂದಾಗ್ಲೂ ಹೊರಗಡೆ ಕೊಡಕ್ಕಾಗಲ್ಲಪ್ಪ,
ನಿನ್ನ ಕೋರ್ಟ್ ಒಳಗಡೆನೆ ಕೋರ್ಟ್ ಹಾಲ್ ಅಲ್ಲೇ ನೋಡಿ ಕಣ್ತುಂಬ್ಕೋ ನಿನ್ನ ಕರ್ಮಕಾಂಡಗಳನ್ನ ಅಂತ ಹೇಳಿತ್ತು ಕೋರ್ಟ್. ಇನ್ನು ಈ ಅತ್ಯಾಚಾರ ಪ್ರಕರಣದಲ್ಲಿ ಜೈಲು ಹಕ್ಕಿ ಆಗಿರುವಂತಹ ಪ್ರಜ್ವಲ್ ರೇವಣ್ಣ ವಿಲ ವಿಲ ಅಂತ ಒದ್ದಾಡ್ತಾ ಇದ್ದಾನೆ. ಬೇರೆಯವ್ರಿಗೆ ಗೋಳಾಡ್ಸೋದಲ್ಲ, ಬೇರೆ ಮನೆ ಹೆಣ್ಮಕ್ಳು ಕಣ್ಣೀರ್ ಹಾಕ್ಸೋದಲ್ಲ, ಆ ಕುಟುಂಬಗಳನ್ನ ವಿಲ ವಿಲ ಅಂತ ಒದ್ದಾಡ್ಸಿದಲ್ಲ. ಕರ್ಮ ರಿಟರ್ನ್ಸ್ ಅಂತ ಹೇಳ್ತೀವಲ್ಲ, ಇದೇ ಅದು. ರೇಪ್ ಕೇಸ್ ನಲ್ಲಿ ಜಾಮೀನು ಪಡೆಯೋದಕ್ಕೆ ಹೆಣ್ಣಿಲ್ಲದ ಹರಸಾಹಸವನ್ನ ಈತ ಪಡ್ತಾ ಇದ್ದಾನೆ. ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಚಾರ್ಜ್ ಶೀಟ್ ಕೂಡ ಸಲ್ಲಿಕೆಯಾಗಿದೆ. ಜಾಮೀನಿಗಾಗಿ ಸುಪ್ರೀಂ ಕೋರ್ಟ್ ನ ಮೆಟ್ಟಿಲೇರಿತ್ತು ಈ ಪ್ರಜ್ವಲ್ ಫ್ಯಾಮಿಲಿ. ನಾಚಿಕೆ ಬಿಟ್ಟು ಬೇಲ್ ಸಿಗದೆ ಜೈಲಿನಲ್ಲೇ ಕಾಲ ಕಳೀತಾ ಇದ್ದಾನೆ ಈ ಕಾಮಾಂಧ ಪ್ರಜ್ವಲ್. ಪವರ್ಫುಲ್ ಸ್ಟೋರಿ, ಪವರ್ಫುಲ್ ಮಾಸ್ಟರ್ ಸ್ಟ್ರೋಕ್ಗೆ ಪ್ರಜ್ವಲ್ ರೇವಣ್ಣ ಜೈಲು ಹಕ್ಕಿ ಆಗಿದ್ದಾನೆ. ಈತ ನಡೆಸಿದಂತಹ ಈ ಕರ್ಮಕಾಂಡಗಳಿಗೆ ಈತನ ತಾಯಿ ಇದ್ರಲ್ಲ, ಅವರು ಕೂಡ ಸಾಥ್ ಕೊಟ್ಟು ಆ ಸಂತ್ರಸ್ತ ಮಹಿಳೆಯನ್ನ ಕಿಡ್ನಾಪ್ ಮಾಡಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೆಂಕಟೇಶ್, ಸೋಕಾಲ್ಡ್ ದೊಡ್ಡ ಮನೆಯ ಕುಡಿ ಅಂತ ನಾವು ಹೇಳ್ತೀವಿ, ದೊಡ್ಡ ಮನೆಯ ದೊಡ್ಡ ಮನುಷ್ಯರು ಅಂತ ಹೇಳಬೇಕೋ ಅಥವಾ ಇನ್ನೇನಾದ್ರೂ ಬೇರೆ ಪದ ಬಳಸಬೇಕೋ ನನಗೆ ಗೊತ್ತಾಗ್ತಾ ಇಲ್ಲ. ಮರ್ಯಾದೆ ಎಷ್ಟು ಕೊಟ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಪ್ರಜ್ವಲ್ ರೇವಣ್ಣ ಜೈಲು ಹಕ್ಕಿಯಾಗಿ 1 ವರ್ಷ ಆಯ್ತು. ಆತನನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಆತನ ಕುಟುಂಬ ಇನ್ನಿಲ್ಲದಂತೆ ಪ್ರಯತ್ನ ಮಾಡ್ತಾ ಇದೆ, ಆದ್ರೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಕೋರ್ಟ್ಗೆ ಗೊತ್ತಿದೆ ಈ ಪ್ರಕರಣ ಎಷ್ಟು ಗಂಭೀರವಾದದ್ದು ಅಂತ ಹೇಳಿ. ಏನ್ ಹೇಳ್ತೀರಿ ವೆಂಕಟೇಶ್? ಸಿಂಧೂರ, ಒಂದು ಮಾತಿದೆ. ಏನಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಆರೋಪಗಳು ಕೇಳಿಬಂದಂಥ ಸಂದರ್ಭದಲ್ಲಿ ಕೆಲವು ಮಾಧ್ಯಮಗಳು ಕೇವಲ ಜನಸಾಮಾನ್ಯರಿಗೆ ಮಾತ್ರ ಅದು ಸೀಮಿತ ಆಗಿರುತ್ತೆ, ದೊಡ್ಡವರ ಸುದ್ದಿಗಳನ್ನ ಮುಟ್ಟಲ್ಲ. ಯಾಕಂದ್ರೆ ಅವ್ರ ಜೊತೆ ಕೆಲವೊಂದಷ್ಟು ಕಮಿಟೆಂಟ್ ಆಗಿರುತ್ತೆ ಅಂತ. ಅದಕ್ಕೆ ಅಪವಾದ ಎಂಬಂತೆ ಪವರ್ ಟಿವಿ ಒಂದು ಸುದ್ದಿಯನ್ನು ಪ್ರಸಾರ ಮಾಡಿತ್ತು. ಅದು ರಾಷ್ಟ್ರ ಮಟ್ಟದಲ್ಲಿ ಕೂಡ ಅದು ಸೌಂಡ್ ಮಾಡಿತ್ತು. ಅದರ ಒಂದು ಎಫೆಕ್ಟ್ ಇವತ್ತು ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದರಾಗಿರುವಂತಹದ್ದು, ಜೊತೆಗೆ 1 ವರ್ಷ ಕಾಲ ಜೈಲಲ್ಲೇ ಕೊಳಿತಾ ಇರುವಂತಹದ್ದು. ಕಾರಣ ಅಂತ ಹೇಳಿದ್ರೆ, ಆತ ಹಾಸನದಲ್ಲಿ ಸಂಸದನಾಗಿದ್ದಂತಹ ಸಂದರ್ಭದಲ್ಲಿ ತನ್ನ ಅಧಿಕಾರ ಮತ್ತು ಕುಟುಂಬದ ಒಂದು ಬ್ಯಾಕ್ ಗ್ರೌಂಡ್ ಅನ್ನು ಬಳಸಿಕೊಂಡು ಮಹಿಳೆಯರ ಮೇಲೆ ಅತ್ಯಾಚಾರವನ್ನು ಮಾಡಿ ಲೈಂಗಿಕ ದೌರ್ಜನ್ಯವನ್ನು ಎಸಗಿ ಸುಮಾರು 2,000ಕ್ಕೂ ಅಧಿಕವಾದಂತಹ ಫೋಟೋಗಳು, 40ರಿಂದ 50 ವಿಡಿಯೋಗಳನ್ನ ತನ್ನ ಮೊಬೈಲ್ ನಲ್ಲಿ ಸ್ಟೋರೇಜ್ ಮಾಡಿ ಇಟ್ಕೊಂಡಿದ್ದ. ಅದನ್ನ ನೋಡಿ ಕಣ್ತುಂಬಿಕೊಳ್ತಾ ಇದ್ದ. ಸೊ ಈ ಸಂಬಂಧಪಟ್ಟಂತೆ ಏನು ಒಂದು ವಿಚಾರ ಹೊರಗಡೆ ಬರ್ತಾ ಇದ್ದ, ಆಗ ಯಾವ ಮಾಧ್ಯಮಗಳು ಕೂಡ ಈ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿಯನ್ನ ಬಿತ್ತರ ಮಾಡೋದಿಲ್ಲ. ಕನಿಷ್ಠ ಪಕ್ಷ ಒಂದು ಎಲ್ಲೂ ಕೂಡ ಅದರ ಸೌಂಡ್ ಕೂಡ ಮಾಡಲ್ಲ. ಆದ್ರೆ ಪವರ್ ಟಿವಿ ಒಂದು ಸಂತ್ರಸ್ತ ಮಹಿಳೆಯರನ್ನ ಕರ್ಕೊಂಡು ಬಂದು ಒಂದು ಸುದ್ದಿಯನ್ನ ಪ್ರಸಾರ ಮಾಡುತ್ತೆ. ಅದರ ಎಫೆಕ್ಟ್ ಆಗಿ ಸರ್ಕಾರ ಕೂಡ ಇದನ್ನ ಗಂಭೀರವಾಗಿ ತೆಗೆದುಕೊಂಡು ಒಂದು SIT ರಚನೆ ಮಾಡುತ್ತೆ. SIT ರಚನೆ ಮಾಡದಂತಹ ಸಂದರ್ಭದಲ್ಲಿ ಮತದಾನವನ್ನು ಮಾಡಿ, ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಮತದಾನವನ್ನು ಮಾಡಿ ಆ ದಿನನೇ ಕೂಡ ಆತ ಜರ್ಮನಿಗೆ ಎಸ್ಕೇಪ್ ಆಗ್ತಾನೆ. ಮಾಧ್ಯಮಗಳ ಮುಂದೆ ಬಂದು ಕೂಡ ತಾನು ಮತದಾನ ಮಾಡಿರುವಂತಹ ಒಂದು ಸಿಂಬಲ್ ಅನ್ನು ತೋರಿಸಿ ಆತ ಹೋಗ್ತಾನೆ, ಏನು ಹಾಗೆ ಇಲ್ವೇನೋ ಅನ್ನುವಂತಹ ರೀತಿಯಲ್ಲಿ. ಆದ್ರೆ ಹಾಸನದ ಜನತೆ ಅದಕ್ಕೆ ಒಂದು ತಕ್ಕ ಪಾಠವನ್ನು ಕಲಿಸಿದ್ರು. ಚುನಾವಣೆಯಲ್ಲಿ ಆತನಿಗೆ ಸೋಲಿನ ರುಚಿಯನ್ನು ಕೂಡ ಕಾಣಿಸಿದ್ರು. 1 ತಿಂಗಳ ಕಾಲ ಆತ ಜೈಲಿನಲ್ಲಿ, ಅಂದ್ರೆ ಜರ್ಮನಿಯಲ್ಲೇ ಇರ್ತಾನೆ. ಜರ್ಮನಿಯಲ್ಲಿ ಇದ್ದಂತ ಸಂದರ್ಭದಲ್ಲಿ ಅವರ ತಾತ ಕೂಡ ಪತ್ರವನ್ನ ಬರೆದು ಈ ಘಟನೆಗೆ ಸಂಬಂಧಪಟ್ಟಂತೆ ಮಾತಾಡೋಣ ಅಂತ ಹೇಳಿ ಮನವೊಲಿಸುವ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆಗ ಅವರು 1 ತಿಂಗಳ ನಂತರ ಹೊರಗಡೆ ಬರ್ತಾರೆ. ಬೆಂಗಳೂರಿನ ಏರ್ಪೋರ್ಟ್ಗೆ ಬರ್ತಿದ್ದಂತೆ ಮಹಿಳಾ ಅಧಿಕಾರಿಗಳನ್ನೇ ಆತನ ವಶಕ್ಕೆ ಪಡೆದು SIT ಯಲ್ಲಿ ಕರ್ಕೊಂಡು ಬಂದು ಮೆಡಿಕಲ್ ರಿಪೋರ್ಟ್ ಅನ್ನು ಮಾಡಿ ಅದಾದ ಬಳಿಕ ಜೈಲಿಗೆ ಹಾಕ್ತಾರೆ. ಸುಮಾರು 139ಕ್ಕೂ ಹೆಚ್ಚು ಜನರ ಒಂದು ಸಾಕ್ಷಿಗಳನ್ನ, FSL ವರದಿ ಸೇರಿದಂತೆ ಟೆಕ್ನಿಕಲ್ ಎವಿಡೆನ್ಸ್ ಗಳನ್ನ ಎಲ್ಲವನ್ನು ಕೂಡ SIT ಅಧಿಕಾರಿಗಳು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿ ಸಲ್ಲಿಸಿರುವಂತದ್ದು. 2,000 ಪುಟಕ್ಕೂ ಅಧಿಕವಾದಂತಹ ಒಂದು ಚಾರ್ಜ್ ಶೀಟ್ ಇದನ್ನ ಸಲ್ಲಿಕೆ ಮಾಡಿದ್ದಾರೆ. ಇದಾದ ಬಳಿಕ ಒಂದು ಜಾಮೀನನ್ನು ಪಡೆದುಕೊಳ್ಳುವ ಉದ್ದೇಶದಿಂದಾಗಿ ಕೂಡ ಸಾಕಷ್ಟು ಪ್ರಯತ್ನಗಳಾದರೂ ಕೂಡ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯದಿಂದ ನ್ಯಾಯಾಧೀಶರು ಈ ಒಂದು ಪ್ರಕರಣವನ್ನು ಗಂಭೀರವಾದ ಅರಿತು ಇದಕ್ಕೆ ನ್ಯಾಯಾಲಯದಿಂದ ಜಾಮೀನನ್ನು ಕೂಡ ನಿರಾಕರಿಸಿ ಇದನ್ನ ಹೈಕೋರ್ಟ್ ಮೆಟ್ಲೇರಿದ್ರು. ತದನಂತರ ಸುಪ್ರೀಂ ಕೋರ್ಟ್ಗೆ ಹೋದ್ರು, ಅಲ್ಲೂ ಕೂಡ ಜಾಮೀನು ಸಿಗಲಿಲ್ಲ. ಸೊ ಈಗ ಅವರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರ ತಂದೆ ರೇವಣ್ಣ ಅವರನ್ನು ಕೂಡ ವಶಕ್ಕೆ ಪಡೆದು ವಿಚಾರಣೆಯನ್ನ ಮಾಡಿದ್ರು. ಅವರು ಕೂಡ ಜೈಲಿಗೆ ಹೋಗಿ ಬಂದ್ರು. ಆದ್ರೆ ಅವರ ತಾಯಿ ಈ ಒಂದು ಪ್ರಕರಣದಲ್ಲಿ ನಿರೀಕ್ಷಣಾ ಜಾಮೀನನ್ನು ತೆಗೆದುಕೊಂಡು ಹೊರಗಡೆ ಇದ್ರು. ಅವರಿಗೂ ಕೂಡ ಒಂದು ಷರತ್ತನ್ನು ವಿಧಿಸಿತ್ತು, ಅಂದ್ರೆ ಅವರ ಸ್ವಕ್ಷೇತ್ರಕ್ಕೆ ಹೋಗಬಾರದು ಅಂತ ಹೇಳಿ. ಸೊ ಅವರ ಒಂದು ಅತ್ಯಾಚಾರಕ್ಕೆ ಒಳಗಾದಂತಹ ಸಂತ್ರಸ್ತೆ ಮಹಿಳೆಯರೇನಿದ್ದಾರೆ ಅವರ ಹೇಳಿಕೆಗಳನ್ನ ಕೂಡ ದಾಖಲಿಸಿಕೊಳ್ತು. ಈಗ 1 ವರ್ಷದ ಅವಧಿ, ಈಗ ಒಂದು ವಾರ್ಷಿಕೋತ್ಸವ ಕೂಡ ಅವರು ಪೂರೈಸಿಕೊಳ್ಬೇಕಾಗುತ್ತೆ ಅಂತ ಹೇಳಿದ್ರೆ ಜೈಲಲ್ಲೇ ಈಗ ಸದ್ಯಕ್ಕೆ ಇರೋದು. ಇನ್ನು ಮುಂದೆ ಈ ಒಂದು ಈಗಾಗಲೇ ಸಾಕ್ಷಿಗಳ ಅವರ ಕಾರು ಚಾಲಕ ಆಗಿರುವಂತಹ ಕಾರ್ತಿಕ್ನ ಹೇಳಿಕೆಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ಅವರು ಕೂಡ ಹೇಳಿರುವಂತದ್ದು, ಅವರ ಮೊಬೈಲ್ ನಲ್ಲಿರುವಂತಹ ವಿಡಿಯೋಗಳೆಲ್ಲವನ್ನು ಕೂಡ ನಾನು ನೋಡಿದ್ದೇನೆ. ಅವರ ತಾಯಿಗೂ ವಿಚಾರವನ್ನು ತಿಳಿಸಿದಂತ ಸಂದರ್ಭದಲ್ಲಿ ಅವರ ತಾಯಿ ಬುದ್ಧಿ ಹೇಳಬಹುದಾಗಿತ್ತು, ಅದು ಯಾವುದು ಕೂಡ ಮಾಡಿಲ್ಲ. ಆದ್ರೆ ನನಗೆ ಧಮಕಿಯನ್ನ ಹಾಕಿ ಈ ವಿಚಾರವನ್ನು ಹೊರಗಡೆ ಹೇಳಬೇಡ ಅಂತ ಹೇಳಿ ಕೂಡ ಹೇಳಿದ್ರು ಅಂತ ಹೇಳಿ ನ್ಯಾಯಾಧೀಶರ ಮುಂದೆ ಕೂಡ ಆತ ಹೇಳಿಕೆಗಳನ್ನು ಕೊಟ್ಟಿದ್ದಾನೆ. ಈಗ ಪವರ್ ಟಿವಿ ಒಂದು ವರದಿಯ ಪ್ರಸಾರದ ಹಿನ್ನೆಲೆಯಲ್ಲಿ ಒಬ್ಬ ಕಾಮಾಂಧ ಈಗ 1 ವರ್ಷಗಳ ಕಾಲ ಜೈಲಿನಲ್ಲಿರುವಂತದ್ದು, ಇದು ಇನ್ನೂ ಮುಂದುವರೆದ್ರೂ ಕೂಡ ಆಶ್ಚರ್ಯ ಇಲ್ಲ. ಸಿಂಧೂರ, ಓಕೆ, ಥ್ಯಾಂಕ್ ಯು ವೆಂಕಟೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ.